ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅದು ಮತ ಹಬ್ಬ. ಇಡೀ ಕರ್ನಾಟಕವೇ ಎದುರು ನೋಡ್ತಾ ಇರೋ ಲೋಕಸಭಾ ಚುನಾವಣೆಯ ಈ ಮತ ಹಬ್ಬಕ್ಕೆ ಕೌಂಟೌನ್ ಶುರುವಾಗಿದೆ. ರಾತ್ರಿ ಕಳೆದು ಬೆಳಗಾದ್ರೆ ಕರುನಾಡಿನ 14 ಕ್ಷೇತ್ರಗಳಲ್ಲಿ ಮತದಾನ ಆರಂಭವಾಗಲಿದೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯುತ್ತೆ. ಹಾಗಾದ್ರೆ ಆಯೋಗ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ? ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಂಗ್ರೆಸ್ಗೆ ಪ್ರತಿಷ್ಠೆ, ಬಿಜೆಪಿಗೆ ಅಗ್ನಿ ಪರೀಕ್ಷೆ, ಕಮಲ ಪಡೆ ಜೊತೆ ಮೈತ್ರಿ ಮಾಡಿಕೊಂಡಿರೋ ಜೆಡಿಎಸ್ಗೆ ಉಳಿವಿನ ಪ್ರಶ್ನೆ. ಹೀಗೆ ನೇರ ಪೈಪೋಟಿಗೆ ಕಾರಣವಾಗಿರೋ ರೋಚಕತೆ ಹೆಚ್ಚಿಸಿರೋ ಮತ ಮಹಾಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಡೀ ದೇಶದಲ್ಲಿ ನಾಳೆ 2ನೇ ಹಂತದ ಮತದಾನ ನಡೆಯುತ್ತಿದ್ರೆ ನಾಳೆ ಕರುನಾಡ ಪಾಲಿಗೆ ಮೊದಲ ಹಂತವಾಗಲಿದೆ. ಕರುನಾಡ ಮತೋತ್ಸವಕ್ಕೆ ಇನ್ನೂ ಕೆಲವು ಗಂಟೆ ಬಾಕಿ ಇದೆ. ಕರುನಾಡಿನಲ್ಲಿ ನಾಳೆ ಮೊದಲ ಹಂತದ ಮತದಾನಕ್ಕೆ ಸಕಲ ಸಿದ್ಧತೆ. 14 ಕ್ಷೇತ್ರದಲ್ಲೇ ವೋಟಿಂಗ್, 247 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ. ಮತಯುದ್ಧ ನಾಳೆ ಬೆಳಗಾಗ್ತಾ ಇದ್ದಂತೆ ರಾಜ್ಯದ 14 ಕ್ಷೇತ್ರಗಳಲ್ಲಿ ಮತ ಸಮರ ನಡೆಯಲಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಮತದಾನ ನಡೆಯಲಿದೆ. 1 ತಿಂಗಳಿನಿಂದಲೂ ನಾಯಕರ ಭಾಷಣ, ಭರಪೂರ ಭರವಸೆ ಕೇಳಿರೋ ಮತದಾರ ನಾಳೆ ತನ್ನ ಹಕ್ಕು ಚಲಾಯಿಸಲಿದ್ದಾನೆ. ನಾಳೆ ಬೆಳಗಾಗ್ತಾ ಇದ್ದಂತೆ ಬೆಂಗಳೂರಿನ 4 ಕ್ಷೇತ್ರ ಜೊತೆಗೆ ಮಂಡ್ಯ, ಮೈಸೂರು, ತುಮಕೂರಿನಲ್ಲಿ ವೋಟಿಂಗ್ ನಡೆಯಲಿದೆ. ಹಾಗೇನೆ ಹಾಸನ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ ಹೀಗೆ ಒಟ್ಟು 14 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಕಾಂಗ್ರೆಸ್ನ 14, ಬಿಜೆಪಿಯ 11, ಜೆಡಿಎಸ್ನ 3 ಸೇರಿದಂತೆ 247 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆ ಸೇರಲಿದೆ. ಭದ್ರತೆ ಎಲ್ಲ ಆಗಿದೆ. ನಮ್ಮ DCP ನಾರ್ತ್ ಅವರು ಇದಕ್ಕೆ ನೋಡಲ್ ಆಫೀಸರ್ ಇದ್ದಾರೆ. ನಾವು ಡೆಪ್ಲಾಯ್ಮೆಂಟ್ ಪ್ಲಾನ್ ಮಾಡಿದ್ದೇವೆ, ಪೊಲೀಸ್ ಡೆಪ್ಲಾಯ್ಮೆಂಟ್ ಪ್ಲಾನ್ ಮಾಡಿದ್ದೇವೆ, ಅಬ್ಸರ್ವರ್ಗಳಿಂದ ಅಪ್ರೂವಲ್ ತಗೊಂಡಿದ್ದೇವೆ. ಅದ್ರ ಪ್ರಕಾರ ಎಲ್ಲ ಕಡೆಯಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ. ಏನು ಸಮಸ್ಯೆ ಇಲ್ಲ, ಶಾಂತಿಯುತವಾಗಿ ಆಗುತ್ತೆ, ಎಲ್ಲ ಚೆನ್ನಾಗಿದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯಲಿದ್ದು ಒಟ್ಟು 2,88,19,342 ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. ಈ ಪೈಕಿ 1,44,17,530 ಪುರುಷ ಮತದಾರರು, 1,43,87,585 ಮಹಿಳಾ ಮತದಾರರಿದ್ದಾರೆ. ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಮತದಾನದ ವೇಳೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮನ್ನರೇಗಾ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಹಕ್ಕು ಚಲಾಯಿಸಬಹುದು. 30,600 ಮತಗಟ್ಟೆಗಳ ಪೈಕಿ 19,701 ಮತಗಟ್ಟೆಗಳಲ್ಲಿ ಲೈವ್ ವೆಬ್ಕಾಸ್ಟ್ ಇರಲಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಇನ್ನು ಇಂದು ಬೆಳಗಿನಿಂದಲೇ 14 ಕ್ಷೇತ್ರಗಳಲ್ಲಿ ಮಸ್ಟರಿಂಗ್ ಮಾಡಿ ಇವಿಎಂ, ವಿವಿಪ್ಯಾಟ್, ಮತದಾರರ ಪಟ್ಟಿ, ಶಾಹಿ ಸೇರಿದಂತೆ ಚುನಾವಣಾ ಸಾಮಗ್ರಿ ರವಾನಿಸಲಾಗಿದೆ. ಇವುಗಳನ್ನು ಹೊತ್ತು ಚುನಾವಣಾ ಸಿಬ್ಬಂದಿ ಮತಗಟ್ಟೆ ಸೇರಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಮಂಡ್ಯದಲ್ಲಿ ಹೈ ವೋಲ್ಟೇಜ್ ಕದನ. ನಾಳೆ ನಡೆಯೋ 14 ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ ಹಾಗೂ ಮಂಡ್ಯ ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿವೆ. ಹೀಗಾಗಿ ಈ 2 ಕ್ಷೇತ್ರಗಳಲ್ಲಿ ಪೊಲೀಸರ ಭದ್ರತೆ ಹೆಚ್ಚಿಸಲಾಗಿದೆ. ಇನ್ನು ಚುನಾವಣಾ ಕಾರ್ಯಕ್ಕಾಗಿ ಆಯೋಗ 3,800 ಬಸ್ಗಳನ್ನು ಬಳಕೆ ಮಾಡಿಕೊಳ್ತಿದೆ. ಇದರಲ್ಲಿ 2,100 KSRTC ಬಸ್, 1,700 BMTC ಜೊತೆಗೆ ಖಾಸಗಿ ಬಸ್ ಮತ್ತು ಶಾಲಾ ವಾಹನಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಹೀಗಾಗಿ ನಾಳೆ ಮತ್ತು ನಾಡಿದ್ದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಯವಾಗಲಿದೆ. ಖಾಸಗಿ ಬಸ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳು ರಸ್ತೆಗೆ ಇಳಿದಿವೆ. ಬೇಡಿಕೆ ಹೆಚ್ಚಾಗ್ತಿದ್ದಂತೆ ಟಿಕೆಟ್ ರೇಟ್ ಕೂಡ ಏರಿಕೆಯಾಗಿದೆ. ಚುನಾವಣೆಯನ್ನೇ ಬಂಡವಾಳ ಮಾಡಿಕೊಂಡಿರೋ ಖಾಸಗಿ ಬಸ್ ಮಾಲೀಕರು ಟಿಕೆಟ್ ರೇಟ್ 1 to ಡಬಲ್ ಮಾಡಿದ್ದಾರೆ. ಕರ್ನಾಟಕ ಸೇರಿ 13 ರಾಜ್ಯದ 88 ಕ್ಷೇತ್ರಗಳಲ್ಲೇ ವೋಟಿಂಗ್. ನಾಳೆ ವಯನಾಡಿನಲ್ಲಿ ಭದ್ರವಾಗಲಿದೆ ರಾಹುಲ್ ಗಾಂಧಿ ಭವಿಷ್ಯ. ನಾಳೆ ಕರ್ನಾಟಕ ಮಾತ್ರವಲ್ಲದೆ ಒಟ್ಟು 13 ರಾಜ್ಯದ 88 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ.
ಕೇರಳದ 20, ಮಧ್ಯಪ್ರದೇಶದ 6, ಮಹಾರಾಷ್ಟ್ರದ 8, ರಾಜಸ್ಥಾನದ 13, ಉತ್ತರ ಪ್ರದೇಶದ 8 ಕ್ಷೇತ್ರ ಸೇರಿ ಒಟ್ಟು 88 ಲೋಕಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯಲಿದೆ. ಇನ್ನು ರಾಹುಲ್ ಸ್ಪರ್ಧಿಸಿರೋ ವಯನಾಡಿನಲ್ಲಿ ನಾಳೆ ವೋಟಿಂಗ್ ನಡೆಯಲಿದೆ. ಇದರ ಜೊತೆಗೆ ಕೇರಳದ ತಿರುವನಂತಪುರಂ ಕ್ಷೇತ್ರದಿಂದ ಕಾಂಗ್ರೆಸ್ ಹಾಲಿ ಸಂಸದ ಶಶಿ ತರೂರ್ ಕಣದಲ್ಲಿದ್ದು, ಅವರ ವಿರುದ್ಧ ಕೇಂದ್ರದ ಹಾಲಿ ಸಚಿವ ರಾಜೀವ್ ಚಂದ್ರಶೇಖರ್ ಕಣದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.